ವೆಲ್ಕಮ್ ಟು ಐಎಎಂಎಸ್. ಐಎಎಂಎಸ್ ಇಂದ ಲಾಸ್ಟ್ ವಿಡಿಯೋದಲ್ಲಿ ಪರ್ಸನಲ್ ಇನ್ಫಾರ್ಮೇಶನ್ ಆದಂತ ರೆಸ್ಯೂಮ್, ಸಿವಿ ಮತ್ತು ಬಯೋಡಾಟಾದ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಲ್ಲಿವರೆಗೂ ಅದ್ರ ಬಗ್ಗೆ ಅಷ್ಟೇ ಹೇಳಿದ್ದು. ಬಟ್ ಇವತ್ತಿನ ವಿಡಿಯೋದಲ್ಲಿ ರೆಸ್ಯೂಮ್ ನ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗಿದೆ. ರೆಸ್ಯೂಮ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಕೆಲವೊಂದು ಫಾರ್ಮೇಟ್ ಗಳಿದೆ. ಯಾವ್ದನ್ನ ರೆಸ್ಯೂಮ್ ಅಲ್ಲಿ ಹಾಕಬೇಕು, ಯಾವ್ದನ್ನ ಹಾಕಬಾರ್ದು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಅದನ್ನ ಎಲ್ಲರೂ ನೀವು ನೋಡಿ ಉಪಯೋಗಿಸ್ಕೋತೀರಿ ಅಂತ ನಾವು ಅನ್ಕೊಂಡಿದ್ದೇವೆ. ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಜಾಬ್ ಕ್ಯಾಂಪ್ ಗಳನ್ನ ಅರೇಂಜ್ ಮಾಡುತ್ತೆ. ಅದರಲ್ಲಿ ಬಹಳಷ್ಟು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮತ್ತು ಅನ್ಎಂಪ್ಲಾಯ್ಸ್ ಯಾರ್ಯಾರು ಇರ್ತಾರೆ ಅವರೆಲ್ಲ ಭಾಗವಹಿಸ್ತಾರೆ. ಆ ಸಮಯದಲ್ಲಿ ಇಂಟರ್ವ್ಯೂರ್ ಒಳಗಡೆ ರೂಮ್ ಅಲ್ಲಿ ಕೂತಿರ್ತಾರೆ. ಸುಮಾರು ಒಂದು 50ರಿಂದ 100 ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ಅದರಲ್ಲಿ ಎಲ್ಲರದು ಫಸ್ಟ್ ರೆಸ್ಯೂಮ್ ನ ಕಲೆಕ್ಟ್ ಮಾಡಿ ಇಂಟರ್ವ್ಯೂರ್ಗೆ ಕೊಡ್ತಾರೆ. ಆ ಸಮಯದಲ್ಲಿ ರೆಸ್ಯೂಮ್ ನ ಕಲೆಕ್ಟ್ ಮಾಡಿ ಕೊಟ್ಟಾಗ ಇಂಟರ್ವ್ಯೂರ್ ರೆಸ್ಯೂಮ್ ನ ಚೆಕ್ ಮಾಡ್ಕೋತಾರೆ. ಯಾರು ಚೆನ್ನಾಗಿ ರೆಸ್ಯೂಮ್ ನ ಕ್ರಿಯೇಟ್ ಮಾಡಿರ್ತಾರೆ ಮತ್ತು ಜೊತೆಗೆ ರೆಸ್ಯೂಮ್ ಏನ್ ಮಾಡುತ್ತೆ ಅಂದ್ರೆ ಫಸ್ಟ್ ನಿಮ್ ಬಗ್ಗೆ ಕಂಪನಿ ಅಥವಾ ಇಂಟರ್ವ್ಯೂರ್ಗೆ ಪರಿಚಯ ಮಾಡಿಸೋರು ಯಾರು ಅಂತಂದ್ರೆ ನಿಮ್ಮ ರೆಸ್ಯೂಮ್. ಹಾಗಾಗಿ ಆ ರೆಸ್ಯೂಮ್ ಅಲ್ಲಿ ಯಾವ್ಯಾವ ಕಂಟೆಂಟ್ ಇರಬೇಕು ಮತ್ತು ಇರಬಾರ್ದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ಈ ವಿಡಿಯೋನ ಸರಿಯಾಗಿ ನೋಡಿ ಮತ್ತು ಸಾಧ್ಯವಾದ್ರೆ ನೋಟ್ಸ್ ಗಳನ್ನ ಮಾಡಿಕೊಂಡು ಅದೇ ತರ ನಿಮ್ಮ ರೆಸ್ಯೂಮ್ ನ ಕ್ರಿಯೇಟ್ ಮಾಡೋದು ಒಳ್ಳೇದು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಮೊದಲನೇದು ರೆಸ್ಯೂಮ್ ಅಂತಂದ್ರೆ ಸೆಲ್ಫ್ ಮಾರ್ಕೆಟಿಂಗ್ ಟೂಲ್. ಇದು ನಮ್ಮ ಮಾರ್ಕೆಟಿಂಗ್ ಟೂಲ್ ಇದ್ದ ಹಾಗೆ. ಈ ಟೂಲ್ ನ ಸರಿಯಾಗಿ ಇಟ್ಕೊಂಡ್ರೆ ಮಾತ್ರ ಆಗುತ್ತೆ. ಇದರಲ್ಲಿ ಏನೇನ್ ಇರುತ್ತೆ? ಸೊ ಎಜುಕೇಶನ್ ರಿಲೇಟೆಡ್ ಇನ್ಫಾರ್ಮೇಶನ್ ಇರುತ್ತೆ, ಮತ್ತೆ ಜೊತೆಗೆ ಅದರ್ ಸ್ಕಿಲ್ಸ್ ಇರುತ್ತೆ, ಮತ್ತೆ ಅಚೀವ್ಮೆಂಟ್ ಇರ್ತದೆ. ಹಾಗಾಗಿ ಇಲ್ಲಿ ನೀವೇನ್ ಮಾಡ್ಬೇಕು, ಸರಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಾ ಹೇಳ್ತಾ ಹೋಗ್ತೀವಿ, ಅದನ್ನ ನೀವು ಕೇಳ್ಕೊಳ್ಳಿ, ಜೊತೆಗೆ ನೋಟ್ ಮಾಡ್ಕೊಳ್ಳಿ. ಅದೇ ತರ ನಿಮ್ಮ ರೆಸ್ಯೂಮ್ ನ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ನೀವು ಇಂಟರ್ವ್ಯೂಗೆ ಹೋದಾಗ ತುಂಬಾ ಹೆಲ್ಪ್ ಆಗ್ತದೆ. ಮೊದಲನೇದೇನು ಅಂತಂದ್ರೆ, ಸೊ ಇದರಲ್ಲಿ ಕಾಂಟ್ಯಾಕ್ಟ್ ಸೆಕ್ಷನ್ ಅಂತ ಬರ್ತದೆ. ಕಾಂಟ್ಯಾಕ್ಟ್ ಸೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಕಾಂಟ್ಯಾಕ್ಟ್ ಸೆಕ್ಷನ್ ಆರ್ಡರ್ ವೈಸ್ ಇರಬೇಕು. ಫಸ್ಟ್ ನೇಮ್ ಇರಬೇಕು. ನೇಮ್, ಅದಾದ್ಮೇಲೆ ಡೋರ್ ನಂಬರ್ ಆದ್ಮೇಲೆ ಫ್ಲೋರ್ ಅಂದ್ರೆ ಎಷ್ಟನೇ ಫ್ಲೋರ್ ಅಲ್ಲಿ ಇದೆ ಹೌಸ್ ಅಂತ ಬರಿಬೇಕು. ಅದಾದ್ಮೇಲೆ ನೆಕ್ಸ್ಟ್ ಬಿಲ್ಡಿಂಗ್ ನೇಮ್ ಅಂತಂದ್ರೆ ಈಗ ಬಿಲ್ಡಿಂಗ್ ಗೆ ಒಂದು ಹೆಸರು ಇರ್ತದೆ, ಆ ಹೆಸರು ಹಾಕೋದು. ಈಗ ನಿಲಯ, ಯಾವುದೋ ಒಂದು ನಿಲಯ ಅಂತ ಇರ್ತದೆ, ಅದನ್ನ ಹಾಕೋದು. ಅದು ಆದ್ಮೇಲೆ ನೆಕ್ಸ್ಟ್ ಬಿಲ್ಡಿಂಗ್ ನೇಮ್ ಆದ್ಮೇಲೆ ಕ್ರಾಸ್ ಬರ್ತದೆ. ಕ್ರಾಸ್ ಅಂದ್ರೆ ರೋಡ್, ಮೇನ್ ರೋಡ್, ಅದರಲ್ಲಿ ಮತ್ತೆ ಸಬ್ ಕ್ರಾಸ್ ಗಳು ಬರ್ತದೆ. ಕ್ರಾಸ್ ಹಾಕ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಮೇನ್ ಹಾಕ್ಬೇಕು. ಅದಾದ್ಮೇಲೆ ಎಕ್ಸ್ಟೆನ್ಷನ್ ಅಂದ್ರೆ ಏರಿಯಾ. ಓಕೆ, ನೆಕ್ಸ್ಟ್ ಮತ್ತೆ ಕ್ರಾಸ್ ಆಯ್ತು, ಮತ್ತೆ ಮೇನ್ ಆಯ್ತು, ಎಕ್ಸ್ಟೆನ್ಷನ್ ಆಯ್ತು. ಅದಾದ್ಮೇಲೆ ಪ್ಲೇಸ್ ಅಂಡ್ ತಾಲೂಕ್, ಡಿಸ್ಟಿಕ್ ಅಂಡ್ ಸ್ಟೇಟ್ ಅಂಡ್ ನೇಷನ್. ಅದು ಆದ್ಮೇಲೆ ಫೋನ್ ನಂಬರ್ ಹಾಕ್ಬೇಕು. ಕಾಂಟ್ಯಾಕ್ಟ್ ನಂಬರ್ ಹಾಕಿ ಅದಾದ್ಮೇಲೆ ಸೊ ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕ್ಬೇಕಾಗುತ್ತೆ. ಯಾಕಂತಂದ್ರೆ ನಿಮ್ ಫೋನ್ ಏನಾದ್ರು ಸ್ವಿಚ್ ಆಫ್ ಆಗಿತ್ತು, ಅದು ನಾಟ್ ರೀಚ್ ಆಗಿತ್ತು ಅಂತಂದ್ರೆ ವೆನ್ ದಟ್ ಟೈಮ್ ದೇ ಕಾಲ್ ಟು ಆಲ್ಟರ್ನೇಟ್ ನಂಬರ್. ಹಾಗಾಗಿ ಆಲ್ಟರ್ನೇಟ್ ನಂಬರ್ ನ ಯೂಸ್ ಮಾಡಿ. ಜೊತೆಗೆ ಎಲ್ಲರೂ ಒಂದು ಇಮೇಲ್ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಯಾಕಂತಂದ್ರೆ ಬಹಳಷ್ಟು ಕಂಪನೀಸ್ಗಳು ಈಗ ಸೊ ಪೋಸ್ಟ್ ಮುಖಾಂತರ ಯಾವುದು ಕರೆಸ್ಪಾಂಡ್ ಮಾಡೋದಿಲ್ಲ. ಏನ್ ಮಾಡ್ತದೆ, ಕಾಲ್ ಮಾಡೋದು ಬಹಳ ಕಡಿಮೆ. ಏನ್ ಮಾಡ್ತದೆ ಅಂತಂದ್ರೆ ನಿಮಗೆ ಮೇಲ್ ಮುಖಾಂತರ ನೀವು ಜಾಬ್ ಸೆಲೆಕ್ಷನ್ ಆಗಿದ್ದೀರಿ, ನೀವು ಇಂಥ ಡೇಟಿಗೆ ಜಾಯಿನ್ ಆಗಿ ಅಂತ ಮೇಲ್ ಮುಖಾಂತರ ನಿಮಗೆ ತಿಳಿಸ್ತದೆ. ಅವಾಗ ನೀವು ಆ ಜಾಬ್ಗೆ ಅಟೆಂಡ್ ಮಾಡ್ಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತದೆ. ಹಾಗಾಗಿ ಮೇಲ್ ಐಡಿ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಕೂಡ ನೀಟಾಗಿ ಒಂದು ಮೇಲ್ ಐಡಿನ ಮೇಂಟೈನ್ ಮಾಡೋದು ಬಹಳ ಒಳ್ಳೇದು. ಅದನ್ನ ಈ ರೆಸ್ಯೂಮ್ ಕಾಂಟ್ಯಾಕ್ಟ್ ಸೆಕ್ಷನ್ ಕೆಳಗಡೆ ಹಾಕೋದು ಬಹಳ ಒಳ್ಳೇದು. ಮತ್ತೆ ಕಾಂಟ್ಯಾಕ್ಟ್ ಸೆಕ್ಷನ್ ಹೆಂಗಿರ್ಬೇಕು ಅಂದ್ರೆ ರೆಸ್ಯೂಮ್ ಅಲ್ಲಿ ಲೆಫ್ಟ್ ಸೈಡ್ ಮೇಲ್ ಇರೋದು ಬಹಳ ಸೂಕ್ತ. ಮತ್ತೆ ರೈಟ್ ಸೈಡ್ ಮೇಲ್ಗಡೆ ನಿಮ್ದು ಒಂದು ಫೋಟೋ ಹಾಕಿದ್ರೆ ಬಹಳ ಒಳ್ಳೇದು. ಯಾಕಂತಂದ್ರೆ ಇಂಟರ್ವ್ಯೂರ್ಗೆ ನಿಮ್ ರೆಸ್ಯೂಮ್ ಮತ್ತೆ ನಿಮ್ಮನ್ನ ನೋಡಿದ ತಕ್ಷಣನೇ ನಿಮ್ದೇ ರೆಸ್ಯೂಮ್ ಅಂತ ಐಡೆಂಟಿಫೈ ಮಾಡಕ್ ತುಂಬಾ ಈಸಿ ಆಗ್ತದೆ. ಇದಿಷ್ಟು ಕಾಂಟ್ಯಾಕ್ಟ್ ಸೆಕ್ಷನ್ ಅಲ್ಲಿ ಇರೋದು ಬಹಳ ಒಳ್ಳೇದು. ಓಕೆ, ಆಬ್ಜೆಕ್ಟಿವ್ ಅಂತಂದ್ರೆ ಇಂಟರ್ವ್ಯೂರ್ ನಿಮಗೆ ಈ ಜಾಬ್ ನ ಯಾಕೆ ಕೊಡ್ಬೇಕು ಅಂತ ನೋಡ್ಬೇಕು ಅಂತಂದ್ರೆ ಆಬ್ಜೆಕ್ಟಿವ್ ಅಲ್ಲಿ ಇನ್ಫಾರ್ಮೇಶನ್ ಇರಬೇಕು. ಯಾಕಂತಂದ್ರೆ ನಾನು ಹಾರ್ಡ್ ವರ್ಕರ್ ಇದ್ದೀನಿ ಅಥವಾ ನನ್ನ ಬಗ್ಗೆ ಈ ಕ್ವಾಲಿಟೀಸ್ ಇದೆ, ಈ ಕೆಲಸನ ನಾನು ಮಾಡ್ಲಿಕ್ಕೆ ಸೂಕ್ತ ಇದ್ದೀನಿ ಅಂತ ನೀವು ಈ ಆಬ್ಜೆಕ್ಟಿವ್ ಅಲ್ಲಿ ತಿಳಿಸಬೇಕು. ಆಬ್ಜೆಕ್ಟಿವ್ ಅನ್ನೋದ್ರ ಬದಲಾಗಿ ಪರ್ಸನಲ್ ಡಾಟಾ ಅಂತ ಹಾಕ್ಬಹುದು, ಅಥವಾ ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಹಾಕ್ಬಹುದು, ಅಥವಾ ಪರ್ಸನಲ್ ಪ್ರೊಫೈಲ್ ಅಂತ ಕೂಡ ಹಾಕ್ಬಹುದು. ಈ ಸೆಕ್ಷನ್ ಆದ್ಮೇಲೆ ನೆಕ್ಸ್ಟ್
ಎಜುಕೇಶನ್ ಸೆಕ್ಷನ್ ಬರ್ತದೆ. ಎಜುಕೇಶನ್ ಸೆಕ್ಷನ್ ಅಂತಂದ್ರೆ ನೀವು ಅಲ್ಲಿ ಏನೇನು ಹಾಕಬೇಕಿದೆ ಎಜುಕೇಶನ್ ಸೆಕ್ಷನ್ ಅಲ್ಲಿ ಮೇಲ್ಗಡೆ ಕ್ವಾಲಿಫಿಕೇಶನ್ ಅಂತ ಹಾಕ್ಬಹುದು ಅಥವಾ ಪರ್ಸನಲ್ ಇನ್ಫಾರ್ಮೇಶನ್ ಅಂತಾನು ಹಾಕ್ಬಹುದು ಮತ್ತು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಅಂತ ಟೈಟಲ್ ಕೊಡಬಹುದು ಆ ಒಂದು ಸೆಕ್ಷನ್ಗೆ, ಮತ್ತೆ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಅಂತಾನು ಕೊಡಬಹುದು. ಫಸ್ಟ್ ಸೊ ಎಜುಕೇಶನ್ ಏನ್ ಮಾಡಿದ್ರಿ, ಸೊ ನೀವೀಗ PUC ಮತ್ತು ಡಿಗ್ರಿ ಮಾಡಿದಿರಿ, ಯಾವ ಯೂನಿವರ್ಸಿಟಿಯಲ್ಲಿ ಮಾಡಿದಿರಿ ಮತ್ತು ಎಷ್ಟು ಮಾರ್ಕ್ಸ್ ಗಳನ್ನು ತಗೊಂಡಿದ್ದೀರಿ, ಓಕೆ, ಯಾವ ಇಯರ್ ಅಲ್ಲಿ ಔಟ್ಪುಟ್ ಆಗಿದೆ, ಇದು ಎಜುಕೇಶನ್ ಇನ್ಫಾರ್ಮೇಶನ್. ಇದು ಆದ್ಮೇಲೆ ಎಜುಕೇಶನ್ ಇನ್ಫಾರ್ಮೇಶನ್ ಆದ್ಮೇಲೆ ಅದರ್ ಸ್ಕಿಲ್ಸ್ ಅಂತ ಬರ್ತದೆ. ಅದರ್ ಸ್ಕಿಲ್ಸ್ ಅಲ್ಲಿ ತುಂಬಾ ಇದೆ. ಅದರ್ ಸ್ಕಿಲ್ಸ್ ಯಾವ್ದು ಬರುತ್ತೆ, ಕಂಪ್ಯೂಟರ್ ಕೋರ್ಸ್ ಗಳನ್ನ ಮಾಡಿದಿರಿ, ಸಾಫ್ಟ್ ಸ್ಕಿಲ್ ಕಲ್ತಿದ್ದೀರಿ, ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಗಳನ್ನ ಅಟೆಂಡ್ ಮಾಡಿದಿರಿ, ಮತ್ತು ಅದು ಆದ್ಮೇಲೆ ನೆಕ್ಸ್ಟ್ ಇನ್ನು ಬೇರೆ ಬೇರೆ ಸ್ಕಿಲ್ಗಳು ಯಾವ್ದಂದ್ರೆ ಇಂಗ್ಲಿಷ್ ಗ್ರಾಮರ್ ಅಂಡ್ ಸ್ಪೋಕನ್ ಇಂಗ್ಲಿಷ್ ಕಲ್ತಿದಿರಿ, ಇಂಟರ್ನೆಟ್ ಬರುತ್ತೆ, ಟ್ಯಾಲಿ ಬರುತ್ತೆ, ಇನ್ನು ಹಲವಾರು ಕೋರ್ಸ್ಗಳು ನಮಗೆ ಗೊತ್ತಿದೆ ಅಂದಾಗ, ಅಂತ ಕೋರ್ಸ್ಗಳು ಗೊತ್ತಿದೆ ಅಂದಾಗ ನೀವು ಅದರ್ ಸ್ಕಿಲ್ ಅಲ್ಲಿ ಹಾಕ್ಬಹುದು. ಮತ್ತೆ ಭಾಷೆಗಳು, ಲ್ಯಾಂಗ್ವೇಜ್ ಬಹಳ ಬರ್ತದೆ, ಇನ್ನು ಇಂಗ್ಲಿಷ್ ಬರುತ್ತೆ, ಹಿಂದಿ ಬರುತ್ತೆ, ಅದು ಆದ್ಮೇಲೆ ನಮ್ಗೆ ಇನ್ನು ಬೇರೆ ಬೇರೆ ಭಾಷೆಗಳು ನನಗೆ ಮಾತಾಡಕ್ ಬರುತ್ತೆ, ಬರೆಯಕ್ ಬರುತ್ತೆ ಅಂದಾಗೂ ಕೂಡ ನೀವೇನ್ ಮಾಡ್ಬೋದು, ಅದನ್ನ ಇದರಲ್ಲಿ ಅದರ್ ಸ್ಕಿಲ್ಸ್ ಅಲ್ಲಿ ಹಾಕ್ಬಹುದು. ಅದು ಆದ್ಮೇಲೆ ನೆಕ್ಸ್ಟ್ ಏನಾದ್ರೂ ನಿಮಗೆ ಅಚೀವ್ಮೆಂಟ್ ಆಗಿದ್ರೆ, ಅಚೀವ್ಮೆಂಟ್ ಅಂದ್ರೆ ಏನು, ನಾನು ಪ್ರೈಮರಿ ಸ್ಕೂಲ್ ಅಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದೆ ಅಂತ ಅಚೀವ್ಮೆಂಟ್ ಅಲ್ಲ. ಅಚೀವ್ಮೆಂಟ್ ಅಂತಂದ್ರೆ ನೀವೀಗ ಡಿಗ್ರಿಯಲ್ಲಿ ಅಥವಾ PUC ಅಲ್ಲಿ ಡಿಸ್ಟ್ರಿಕ್ಟ್ ಗೆ ಫಸ್ಟ್ ಬಂದಿದೆ ಅಥವಾ ಸ್ಟೇಟ್ ಗೆ ಫಸ್ಟ್ ಬಂದಿದೆ, ಹಾಗಾಗಿ ಈ ಕಾಲೇಜ್ಗೆ ಫಸ್ಟ್ ಬಂದಿದೆ ಅಂತ ಅಚೀವ್ಮೆಂಟ್ ಇದ್ರೆ ನೀವೇನ್ ಮಾಡ್ಬೋದು, ಅಚೀವ್ಮೆಂಟ್ ಅಲ್ಲಿ ಹಾಕ್ಬಹುದು. ಹಾಗಾಗಿ ಈ ಅಚೀವ್ಮೆಂಟ್ ಕಾಲಮ್ ನ ಈ ತರ ಯೂಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಲಾಸ್ಟ್ ಗೆ ಡೇಟ್ ಮತ್ತು ಪ್ಲೇಸ್ ಅನ್ನ ಬರೆಯೋದು ಮಿಸ್ ಮಾಡಬಾರದು. ಡೇಟ್ ಮತ್ತು ಪ್ಲೇಸ್ ಅನ್ನ ಬರೀರಿ. ಅದ್ರ ಪಕ್ಕದಲ್ಲಿ ನಿಮಗೆ ಸಿಗ್ನೇಚರ್ ಮಾಡೋದಿರುತ್ತೆ. ಕ್ಯಾಂಡಿಡೇಟ್ ಕೂಡ ನೀಟಾಗಿ ಸಿಗ್ನೇಚರ್ ಅನ್ನ ಮಾಡಿ, ಅದು ಆದ್ಮೇಲೆ ಇದೆಲ್ಲ ಫಿಲ್ ಮಾಡಿ ನೀಟಾಗಿ ಕೊಡಬೇಕು. ಮತ್ತೆ ಎಲ್ಲಾ ಜಾಬ್ಗೂ ಒಂದೇ ತರ ರೆಸ್ಯೂಮ್ ಮ್ಯಾಟರ್ ಸೆಟ್ ಆಗೋದಿಲ್ಲ. ಹಾಗಾಗಿ ಜಾಬ್ ಮೇಲೆ ರೆಸ್ಯೂಮ್ ನ ಕ್ರಿಯೇಟ್ ಮಾಡಬೇಕು. ಪ್ರತಿಯೊಬ್ರು 5 to 6 ರೆಸ್ಯೂಮ್ಸ್ ನ ಕ್ರಿಯೇಟ್ ಮಾಡಿ ಇಟ್ಕೋಬೇಕು. ಯಾಕಂತಂದ್ರೆ ಎಜುಕೇಶನ್ ಸೇಮ್ ಇರುತ್ತೆ, ಮತ್ತೆ ಬೇರೆ ಬೇರೆ ಇನ್ಫಾರ್ಮೇಶನ್ ಸೇಮ್ ಇರುತ್ತೆ, ಆದ್ರೆ ಪ್ರೊಫೈಲ್ ಚೇಂಜ್ ಆಗ್ತದೆ. ಪ್ರೊಫೈಲ್ ಅಥವಾ ಪರ್ಸನಲ್ ಇನ್ಫಾರ್ಮೇಶನ್ ಅಥವಾ ಇನ್ನು ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಅಥವಾ ನಿಮಗೆ ಬೇಕಾಗಿರೋ ಆ ಜಾಬಿಗೆ ಬೇಕಾಗಿರೋ ಅನುಭವ ನಿಮಗೆ ಇದ್ರೆ ಅದನ್ನು ಕೂಡ ಹಾಕಬಹುದು. ಮತ್ತೆ ಅದಾದ್ಮೇಲೆ ಇನ್ನ ರೆಸ್ಯೂಮ್ ಅಲ್ಲಿ ಏನ್ ಹಾಕ್ಬೇಕು, ಏನ್ ಹಾಕಬಾರ್ದು, ಹೇಗಿರಬೇಕು. ರೆಸ್ಯೂಮ್ ಅಲ್ಲಿ ನಮಗೆ ಜಾಬ್ ಸಿಕ್ಕರೆ ಸಾಕು ಅಂತ ಬೇರೆ ಬೇರೆ ನೀವು ಕಲಿದೇ ಇರೋದು ಅಥವಾ ನೀವು ಆ ಕೋರ್ಸ್ ನ ಕಂಪ್ಲೀಟ್ ಮಾಡದೇ ಇದ್ರು ಮಾಡಿದೇನೆ ಅಂತ ಹೇಳೋದು, ಈ ತರ ಎಲ್ಲ ಹಾಕಬಾರ್ದು ರೆಸ್ಯೂಮ್ ಅಲ್ಲಿ. ಯಾಕಂದ್ರೆ ಇಂಟರ್ವ್ಯೂವರ್ ಅದ್ರ ಮೇಲೆ ಏನಾದ್ರು ಕ್ವಶನ್ಸ್ ಕೇಳಿದ್ರೆ ನಿಮಗೆ ಆನ್ಸರ್ ಮಾಡಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ತಪ್ಪು ಹಾಕ್ಬೇಡಿ. ಅದಾದ್ಮೇಲೆ ನೆಕ್ಸ್ಟ್ ರೆಸ್ಯೂಮ್ ಅಲ್ಲಿ 3 ಫಾಂಟ್ಸ್ ಗಿಂತ ಹೆಚ್ಚಿಗೆ ಇರಬಾರ್ದು, ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. 3 ಫಾಂಟ್ಸ್ ಅಂತಂದ್ರೆ ಫಾಂಟ್ ಸ್ಟೈಲ್ಗಳು, ಬೇರೆ ಬೇರೆ ಫಾಂಟ್ಗಳು, ಹೆಸರಿಗೆ ಒಂದು ಫಾಂಟ್, ಅಡ್ರೆಸ್ ಒಂದು ಫಾಂಟ್, ಫೋನ್ ನಂಬರ್ ಒಂದು ಫಾಂಟ್, ಈ ತರ ಬಹಳಷ್ಟು ಫಾಂಟ್ ಗಳನ್ನ ಯೂಸ್ ಮಾಡಬಾರ್ದು. ಸ್ಟ್ಯಾಂಡರ್ಡ್ ಆಗಿ ಚೆನ್ನಾಗಿ ಕಾಣುವಂತದ್ದು ಒಂದಿಷ್ಟು 3 ಫಾಂಟ್ಸ್ ಅನ್ನ ಯೂಸ್ ಮಾಡೋದು ಬಹಳ ಸೂಕ್ತ. ಅದರಲ್ಲಿ ಬಹಳ ಯೂಸ್ ಮಾಡೋದು ಯಾವುದು ಒಳ್ಳೇದು, ಓದ್ಲಿಕ್ಕೆ ತುಂಬಾ ಕಂಫರ್ಟ್ ಆಗಿರೋದು ಯಾವುದು ಅಂತಂದ್ರೆ ಟೈಮ್ಸ್ ನ್ಯೂ ರಾಮನ್ ಬರುತ್ತೆ, ಮತ್ತೆ ತೆಹೋಮೋ ಬರುತ್ತೆ, ಇನ್ನು ಬೇರೆ ಬೇರೆ ಸಿಂಪಲ್ ಫಾಂಟ್ ಗಳಿದೆ, ಅವುಗಳನ್ನ ಬಳಸಿ. ಅದಾದ್ಮೇಲೆ ಗ್ರಾಫಿಕ್ಸ್ ಅನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಗ್ರಾಫಿಕ್ಸ್ ಅಂದ್ರೆ ಕೆಲವರು ಇರ್ತಾರೆ ರೆಸ್ಯೂಮ್ ಅಲ್ಲಿ ಬಾರ್ಡರ್ಗಳು ಹಾಕೋದು, ಸೊ ಹೂಗಳನ್ನೆಲ್ಲ ಹಾಕೋದು, ಮತ್ತೆ ಮಧ್ಯ ಮಧ್ಯ ಲೈನ್ ಗಳನ್ನ, ಬಹಳಷ್ಟು ಲೈನ್ ಗಳನ್ನ ಹಾಕೋದು, ಆ ತರ ಎಲ್ಲ ಮಾಡಬಾರ್ದು. ಅದು ಗ್ರಾಫಿಕ್ಸ್ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಅದು ಆದ್ಮೇಲೆ ನೆಕ್ಸ್ಟ್ ನಿಮಗೆ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಹಾಕಬಾರ್ದು. ಪರ್ಸನಲ್ ಇನ್ಫಾರ್ಮೇಶನ್ ಅಂದ್ರೆ ಫಾದರ್ ನೇಮ್, ಗಾಡ್ ನೇಮ್, ದೇವ್ರ ಹೆಸರು, ಈ ತರ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್, ಹೈಟ್, ವೇಟ್, ಮತ್ತೆ ಜೊತೆಗೆ ಸೊ ಈ ತರ ಡೇಟ್ ಆಫ್ ಬರ್ತ್, ಅಷ್ಟು ಇನ್ಫಾರ್ಮೇಶನ್ ಬೇಕಾಗಿಲ್ಲ. ಅದು ಆದ್ಮೇಲೆ ನೆಕ್ಸ್ಟ್ ಯಾವ ಜಾತಿ, ಇವುಗಳನ್ನೆಲ್ಲ ಹಾಕೋದಷ್ಟು ಸೂಕ್ತ ಅಲ್ಲ. ಅದು ಆದ್ಮೇಲೆ ಆರ್ಡರ್ ವೈಸ್ ರೆಸ್ಯೂಮ್ ಇರಬೇಕು, ಆರ್ಡರ್ ವೈಸ್ ಇರಬೇಕು. ಯಾಕಂದ್ರೆ ಸೊ ಆರ್ಡರ್ ವೈಸ್ ಇಲ್ಲ ಅಂತಂದ್ರೆ ಓದ್ಲಿಕ್ಕೆ ಅಷ್ಟು ಕಂಫರ್ಟ್ ಆಗೋದಿಲ್ಲ. ಇಂಟರ್ವ್ಯೂವರ್ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಮತ್ತೆ ಇನ್ನೊಂದು ಏನಂತಂದ್ರೆ ನಿಮಗೇನಾದ್ರೂ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಕಾಲ್ ಮಾಡಬೇಕು ಅಂತಂದ್ರೆ ಕಂಪನಿಗೆ ಅಥವಾ ಇಂಟರ್ವ್ಯೂವರ್ಗೆ ಕಾಲ್ ಮಾಡಬೇಕು ಅಂತಂದ್ರೆ ಅಫಿಷಿಯಲ್ ಟೈಮ್ ನ ಮೇಂಟೈನ್ ಮಾಡಿ ದಯವಿಟ್ಟು. ಸೊ ಬೆಳಗ್ಗೆ 6 ಗಂಟೆಗೆ ಮಾಡೋದು ಅಥವಾ ಸಂಜೆ 8-9 ಗಂಟೆಗೆ ಮಾಡೋದು ಇದು ಸೂಕ್ತ ಅಲ್ಲ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕಾಲ್ಗಳನ್ನ ಮಾಡಿ. ಮತ್ತೆ ಜೊತೆಗೆ ಇದು ಆದ್ಮೇಲೆ ನೆಕ್ಸ್ಟ್ ಸೊ ಫಾಂಟ್ ಸೈಜ್ ಎಷ್ಟಿರಬೇಕು, ಫಾಂಟ್ ಸೈಜ್ ಎಷ್ಟಿರಬೇಕು ಅಂತಂದ್ರೆ ಸ್ಟ್ಯಾಂಡರ್ಡ್ ಸೈಜ್ ಎಷ್ಟು ಅಂದ್ರೆ 12 ಬೆಸ್ಟ್ ಸೈಜ್. ಓಕೆ, ಕಂಫರ್ಟ್ ಆಗಿ ಓದಬಹುದು, ರೀಡ್ ಮಾಡಬಹುದು ಆ ರೆಸ್ಯೂಮ್ ನ. ಹಾಗಾಗಿ 12 ಬಹಳ ಬೆಸ್ಟ್. ಮತ್ತೆ ನೀವು ಆ ರೆಸ್ಯೂಮ್ ಅಲ್ಲಿ ಫುಲ್ ಸೆಂಟೆನ್ಸ್ ಗಳನ್ನ ಬರೀಬಾರ್ದು. ಯು ಡೋಂಟ್ ರೈಟ್ ಫುಲ್ ಸೆಂಟೆನ್ಸ್, ಕಂಪ್ಲೀಟ್ ಸೆಂಟೆನ್ಸ್. ಯಾವ ತರ, ಸೊ ಡು ನಾಟ್,
ವಿಲ್ ನಾಟ್ ಈ ತರ ಯೂಸ್ ಮಾಡಬಾರ್ದು, ಡಿಡ್ ನಾಟ್ ಯೂಸ್ ಮಾಡಬಾರ್ದು. ಏನ್ ಮಾಡ್ಬೇಕಿದೆ, ಡಿಡ್ ನಾಟ್ ಅನ್ನೋದಕ್ಕೆ ಡಿಡೆಂಟ್ ಅಂತ ಬರಿಬೇಕಾಗುತ್ತೆ, ವಿಲ್ ನಾಟ್ ಅನ್ನೋದಕ್ಕೆ ವಿಲ್ ವೋಂಟ್ ಅಂತ ಬರಿಬೇಕು, ಮತ್ತೆ ಡು ನಾಟ್ ಅಂದ್ರೆ ಡೋಂಟ್ ಅಂತ ಯೂಸ್ ಮಾಡೋದು ಬಹಳ ಸೂಕ್ತ. ಯಾಕಂದ್ರೆ ತುಂಬಾ ಚಿಕ್ಕ ಮಕ್ಕಳು ಬರೆದ ತರ ಇರ್ತದೆ ಡು ನಾಟ್ ಅಂತ ಬರೆಯೋದು. ಅದಕ್ಕೋಸ್ಕರ ಡೋಂಟ್ ಈ ತರ ಸೆಂಟೆನ್ಸ್ ಹೆಂಗಿರ್ಬೇಕು ಅಂತಂದ್ರೆ ಚೆನ್ನಾಗಿರ್ಬೇಕು. ಅಡ್ವಾನ್ಸ್ ಇಂಗ್ಲಿಷ್ ನ ಬಳಸಕ್ ಪ್ರಯತ್ನ ಮಾಡಿ. ಸೊ ಅದು ಆದ್ಮೇಲೆ ನೆಕ್ಸ್ಟ್ ಇನ್ನೂ ಬಹಳಷ್ಟು ಇನ್ಫಾರ್ಮೇಶನ್ ಸೆಂಟೆನ್ಸ್ ಹೆಂಗಿರ್ಬೇಕು ಅಂತಂದ್ರೆ ಬೇರೆ ಬೇರೆ ರೆಸ್ಯೂಮ್ಗೆ ಅಂದ್ರೆ ಜಾಬ್ಗೆ ಬೇರೆ ಬೇರೆ ರೆಸ್ಯೂಮ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತೆ ಜೊತೆಗೆ ನೀವು PDF ಫೈಲ್ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ಬಹಳಷ್ಟು ಕಂಪನಿಗಳು ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ರೆಸ್ಯೂಮ್ ನ PDF ಫೈಲ್ ನ ಕಳಿಸಿ, ರೆಸ್ಯೂಮ್ ಕಳಿಸಿ ಅಂತ ಹೇಳ್ತಾರೆ ಮೇಲ್ ಅಲ್ಲಿ. ಅವಾಗ ನೀವು PDF ಫೈಲ್ ರೆಡಿ ಮಾಡಿ ಇಟ್ಕೋಬೇಕು. ಮತ್ತೆ ಏನಂತಂದ್ರೆ ಮಿನಿಮಮ್ 5 to 6 ರೆಸ್ಯೂಮ್ಸ್ ನ ಮಾಡಿ ಇಟ್ಕೋಬೇಕು ಅಂತ ಹೇಳಿದೆ ನಾನು. ಬೇರೆ ಬೇರೆ ಟೈಪ್ಸ್ ಮಾಡಿ ಇಟ್ಕೋಬೇಕು, ಬೇರೆ ಬೇರೆ ಜಾಬ್ಗೆ ಬೇರೆ ಬೇರೆ ರೆಸ್ಯೂಮ್ ಬರ್ತದೆ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಇಂಟರ್ನೆಟ್ ಇಂದ ಕಾಪಿ ಮಾಡೋದು ಅಷ್ಟು ಸೂಕ್ತ ಅಲ್ಲ, ನೀವೇ ಓನ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಮತ್ತು ಜೊತೆಗೆ ರೆಸ್ಯೂಮ್ ಅನ್ನ ಫೋಲ್ಡ್ ಮಾಡಬೇಡಿ, ಫೈಲ್ ಅಲ್ಲಿ ಇಟ್ಕೊಂಡು ಹೋಗಿ. ಫೋಲ್ಡ್ ಮಾಡಬಾರದು, ಫೋಲ್ಡ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಹಾಗಾಗಿ ಫೋಲ್ಡ್ ಮಾಡಬೇಡಿ. ಮತ್ತೆ ಜೊತೆಗೆ ಸಿಗ್ನೇಚರ್ ಮಾಡೋದು ಮತ್ತು ಡೇಟ್ ಹಾಕೋದು ಮಾತ್ರ ಮರಿಬೇಡಿ. ಓಕೆ, ಇಷ್ಟು ಇನ್ಫಾರ್ಮೇಶನ್ ನಿಮಗೆ ರೆಸ್ಯೂಮ್ ಅಲ್ಲಿ ಯೂಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಜೊತೆಗೆ ಯಾವ್ದಾದ್ಮೇಲೆ ಯಾವ್ದು ಕ್ಲೀನ್ ಆಗಿ ಎಲ್ಲ ನೋಟ್ಸ್ ಮಾಡ್ಕೊಂಡು ಅದೇ ತರ ರೆಸ್ಯೂಮ್ ನ ರೆಡಿ ಮಾಡ್ಕೊಂಡು ಮಿನಿಮಮ್ 5 to 6 ಟೈಪ್ಸ್ ರೆಸ್ಯೂಮ್ ಮಾಡ್ಕೊಳ್ಳಿ. ರೆಸ್ಯೂಮ್ ಮಾಡ್ಕೊಂಡು ನೆಕ್ಸ್ಟ್ ನೀವೇನ್ ಮಾಡಿ, ಜಾಬ್ ಇಂಟರ್ವ್ಯೂ ಹೋಗ್ಬೇಕಂತಂದ್ರೆ ಅವುಗಳನ್ನ ಬಳಸ್ಕೊಳ್ರಿ, ಚೆನ್ನಾಗಿ ಯೂಸ್ ಮಾಡ್ಕೋತೀರಿ ಅಂತ ನಾನು ಅನ್ಕೊಂಡಿದೀವಿ. ಜೊತೆಗೆ ಇನ್ನು ಮುಂದಿನ ವಿಡಿಯೋಗಳು ಕೂಡ ತುಂಬಾ ಬರ್ತದೆ. ಮುಂದಿನ ವಿಡಿಯೋ ಯಾವ್ದು ಬರ್ತದೆ ಅಂತ IIMS ಇಂದ ನೋಡಿ ವಾಚ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.